ರೈತನ ಮಗ ನನ್ನ ಹುಡುಗ ಹಾಕ್ಯನ ಬರ್ಕುಲ ಹೆಗಲಾಗ. ಕರ್ನಾಟಕ ರಾಜ್ಯ ಹಸಿರು ಕ್ರಾಂತಿ ರೈತ ಸಂಘದ ವತಿಯಿಂದ ಇವತ್ತಿನ ದಿವಸ ನಾಡಿನಲ್ಲಿ ಅತಿವೃಷ್ಟಿಯಾಗಿ ರೈತರ ಬದುಕು ಬೀದಿಗೆ ಬಂದದ. ಆ ದಿಶೆ ಒಳಗ ನಾ ಇವತ್ತಿನ ದಿವಸ ಈ ನಾಡಿನಲ್ಲಿ ಏನೇನು ಆಗಬೇಕಾಗಿದೆ, ರೈತರಿಗೆ ಏನು ಅನುಕೂಲಗಳು ಆಗಬೇಕು, ಏನು ಅನಾನುಕೂಲ ಆಗಿದೆ, ಅದರ ಬಗ್ಗೆ ಸವಿಸ್ತಾರವಾಗಿ ಇವತ್ತಿನ ದಿವಸ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಆ ಚರ್ಚೆಯಲ್ಲಿ ಮೊದಲಿಗರಾಗಿ ಇಲ್ಲಿ ನೆರೆದಂತ ಯಾರು ಮಾತಾಡ್ತೀರಿ ಮಾತಾಡಲಿ ಅಂತ ತಿಳ್ಕೊಂಡು ಆಮೇಲೆ ನಾ ಇದ್ರ ಬಗ್ಗೆ ಸವಿಸ್ತಾರವಾಗಿ ಉತ್ತರ ಕೊಡ್ತೀನಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಿರ್ದೇಶಕನಾಗಿ ರೈತನ ಮಗ ನನ್ನ ಹುಡುಗ ಹಾಕ್ಯನ ಬರ್ಕುಲ ಹೆಗಲಾಗ. ಶರತ್ತಿನ ಗೋರಿ ಕಟ್ಯಾನ. ಈ ಮೂಲಕ ನಮ್ಮ ಸಭೆಯನ್ನು ಕರೆದಿದ್ದು ರೈತರಿಗೆ ಆಗಿರ್ತಕ್ಕಂಥ ಅನಾವೃಷ್ಟಿ ಬೆಳೆ ಪರಿಹಾರ, ಬೆಳೆ ವಿಮೆಗಳ ಬಗ್ಗೆ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಕೋಡಿಮಠ್ ಸರ್ ಈಗಾಗಲೇ ಚರ್ಚೆ ಮಾಡಿದ್ದಾರೆ. ನಾವು ರೈತರಿಗೆ ಪರಿಹಾರ ಸಿಗ್ಬೇಕಾದ್ರೆ ಎಲ್ಲೆಲ್ಲಿ ಹೋರಾಟ ಮಾಡಬೇಕು, ಯಾವ ಆಫೀಸಿಗೆ ಹೋಗಿ ನಾವು ಹೋರಾಟ ಮಾಡಿದ್ರೆ ನಮ್ಮ ರೈತರಿಗೆ ಪರಿಹಾರ ಸಿಗುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಅದೇ ದಿಶೆಯಲ್ಲಿ ನಾವೆಲ್ಲ ರೈತರು ಹಳ್ಳಿಗಳಿಂದ ಬಂದು ಎಲ್ಲ ರೈತರ ಪರಿಹಾರಕ್ಕಾಗಿ ಹೋರಾಟ ಮಾಡೋಣ ಅಂತ ಹೇಳುತ್ತಾ ಈ ಮೂಲಕ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಕ್ರಾಂತಿ ರೈತ ಸಂಘದ ವತಿಯಿಂದ ಕೇಳಿಕೊಳ್ಳುತ್ತೇವೆ. ರೈತ ಸಂಘ ಹಸಿರು ಕ್ರಾಂತಿ ರೈತ ಸಂಘ ಬದಾಮಿ ಮಾರುತಿ ಕೋಣಪ್ಪ ಬೆಳ್ಳಿಗುಂಡಿ. ರೈತರಿಗೆ ಗೊಬ್ಬರ ಸಮಸ್ಯೆ ಬಹಳ ಆಗೈತೆ. ಇದು ವಿಪರೀತ ಮಳೆ ಆದ ಕಾರಣ ಬಹಳ ಅನಾನುಕೂಲ ಆಗೈತೆ. ಸರ್ಕಾರ ಗಮನಕ್ಕೆ ನಮಸ್ಕಾರ. ಎಲ್ಲ ಹಿರಿಯರಿಗೂ ಅಧ್ಯಕ್ಷರಿಗೂ ನಮಸ್ಕಾರ. ನಮ್ಮ ರೈತರ ಸಮಸ್ಯೆ ಬಹಳ ಇದೆ, ಗಮನಕ್ಕೆ ತಗೊಂಡು ನಮ್ಮ ಎಲ್ಲ ಇದು ಗುರು ಹಿರಿಯರಿಗೆ ರೀತಿ ನಮ್ಮ ತಾಲೂಕಿನಿಗೆ ಎಲ್ಲ ಇದು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಯಾರು ಮಾತು. ಮಳೆಯ ಹನಿಗಳು ಈ ಭೂಮಿ ಮೇಲೆ ಬಿದ್ದರೂ ಭೂಮಿ ತಾಯಿಗೆ ತೃಪ್ತಿ ಆಗುವುದಿಲ್ಲ. ಭೂಮಿ ತಾಯಿ ಕಾಯುವುದು, ಭೂಮಿ ತಾಯಿ ತೃಪ್ತಳಾಗುವುದು ತನ್ನ ಹಿರಿಯ ಮಗ ರೈತನ 2 ಬೆವರಿನ ಹನಿ ನೆಲಕ್ಕೆ ಬಿದ್ದರೆ ಸಾಕು, ಭೂಮಿ ತಾಯಿ ತೃಪ್ತಳಾಗ್ತಾಳೆ.